Shri Krishna, this video is for Geeta Olympiad and this is the promotional video. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ನೀವು ಭಗವದ್ಗೀತೆ ಓದಿದ್ದೀರಾ? ಇಲ್ಲ ಮೇಡಮ್, ಓದಿಲ್ಲ. ನೀವು ಓದಬೇಕಂತ ಇದ್ದೀರಾ? ಓದಬೇಕಂತ ಇಂಟ್ರೆಸ್ಟ್ ಇದೆಯಾ? ಓದಬೇಕಂತ ಇಂಟ್ರೆಸ್ಟ್ ಇದೆ, ಓದಬೇಕು, ತುಂಬ ಆಸಕ್ತಿ ಇದೆ ಓದಬೇಕಂತ. ಅದು ಯಾವ ಥರ ಓದಬೇಕಂತ ಗೊತ್ತಿಲ್ಲ. ಆಮೇಲೆ ಎಲ್ಲಿ ಈಗ ನೋಡಿದೇನೆ, ಕೆಲವು ಸುಮಾರು ಕಡೆ ಕೇಳಿದೆ, ಯಾರೋ ಕಲಿಸ್ಕೊಡ್ತಾರೆ ಅಂತ. ಏನು ಇಲ್ಲ ನನಗೆ ಸಿಕ್ಕಿಲ್ಲ ಸಿಟಿಲಿ. ಆ ಥರ ಯಾವುದಾದ್ರೂ ನೀವು ಓದಿದ್ದೀರಾ? ನಾನು ಓದಿದ್ದೀನಿ. ಆಮೇಲೆ ನಾನು ನಿಮಗೆ ಈ ಕ್ಲಾಸ್ನ ಪ್ರಿಫರ್ ಮಾಡ್ತಾ ಇದ್ದೀನಿ. ಇದು ಲಿಂಕ್ ಥ್ರೂ ಬರುತ್ತೆ. ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಗೀತಾ ಪರಿವಾರ ಅಂತ ಹಾಕ್ಬಿಟ್ರೆ ಲರ್ನ್ ಗೀತಾ ಅಂತ ಒಂದು ಲಿಂಕ್ ಬರುತ್ತೆ. ಅದರಲ್ಲಿ ನೀವು ರಿಜಿಸ್ಟರ್ ಆಗಿಬಿಟ್ರೆ ಒಂದು ಗ್ರೂಪಲ್ಲಿ ಅದೊಂದು ಲಿಂಕ್ ಬರುತ್ತೆ. ನೀವು ಜಾಯ್ನ್ ಆಗಿ ನೀವು ರಿಜಿಸ್ಟರ್ ಯಾವ ಲ್ಯಾಂಗ್ವೇಜಲ್ಲೂ ಬೇಕಾದ್ರೆ ಮಾಡ್ಬೋದು. ಆಮೇಲೆ ಎನಿ ಟೈಮ್ ನೀವು ಫ್ರೀ ಇದ್ದಾಗ, ನಿಮ್ಮ ಮೈಂಡ್ ಪೀಸ್ ಇದ್ದಾಗ ಆ ಟೈಮಲ್ಲಿ ನೀವು ಮಾಡ್ಬೋದು. ಆಮೇಲೆ ಇದು ಜಸ್ಟ್ ಒಂದು ರೆಗ್ಯುಲರ್ ಕ್ಲಾಸ್ ಹೋಗಿ ಅದರಲ್ಲಿ ಜಾಯ್ನ್ ಆಗುತ್ತಾ? ಡೈಲಿ ನಿಮ್ಗೆ ಲಿಂಕ್ ಕಳಿಸ್ತಾರೆ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಕ್ಲಾಸಸ್ ಬರುತ್ತೆ. ಅದಕ್ಕೊಂದು ಸಪ್ರೇಟ್ ಏನಾದರೂ ಆ್ಯಪ್ ಇಲ್ಲ, ಆ ಥರ ಏನು ಆ್ಯಪ್ ಇಲ್ಲ. ಜಸ್ಟ್ ಅದರಲ್ಲಿ ಒಂದು ಲಿಂಕ್ ಥ್ರೂ ಬರುತ್ತೆ ಅಷ್ಟೇ ಕ್ಲಾಸಸ್ಸು. ಆಮೇಲೆ ಇದು ಎಲ್ಲ ಲ್ಯಾಂಗ್ವೇಜಸಲ್ಲಿ ಬರುತ್ತೆ. ಎಲ್ಲ ನೀವು ಯಾವ ಟೈಮ್ ಸೂಟೇಬಲ್ ನಿಮಗಿರುತ್ತೆ ಆ ಟೈಮಲ್ಲಿ ನೀವು ಮಾಡ್ಬೋದು. ಆಮೇಲೆ ಇದು 40 ಮಿನಿಟ್ಸ್ ಕ್ಲಾಸಸ್ ಅಷ್ಟೇ. ವಾರದಲ್ಲಿ ಒಂದು 5 ದಿವಸ ಅಷ್ಟೇ ಬರ್ತೀವಿ ಕ್ಲಾಸಸ್ಸು. ಇನ್ನು 2 ದಿವಸ ಆ ಶ್ಲೋಕದ್ದು ವಿವೇಚನ ಯಾರು ಹೇಳಿದ್ರು ಆ ಇದ್ರ ಬಗ್ಗೆ ಮಾಡ್ತಾರೆ. ಆಮೇಲೆ ಇದು ಏನಂತೀವಿ, ಇದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಭಗವದ್ಗೀತೆ ಓದೋಣ, ಎಲ್ಲರೂ ಸೇರಿ ಧರ್ಮನ ಎತ್ತಿ ಇಡೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಈ ವಿಡಿಯೋ ಹೇಳ್ತಾ ಇದ್ದೀನಿ. ಆಮೇಲೆ ಸೊ ಎಲ್ಲ ಮನೆಯಲ್ಲಿ ಗೀತಾ ಓದಬೇಕು. ಗೀತಾ ಓದ್ಬಿಟ್ಟು ಆ ಗೀತಾನ ಅಳವಡಿಸ್ಕೋಬೇಕು. ಆ ಶ್ಲೋಕಗಳನ್ನ, ಅದರ ಅರ್ಥವನ್ನು ಅಳವಡಿಸ್ಕೋಬೇಕು. ಆಮೇಲೆ ನಮ್ಮ ಧರ್ಮನ ಎತ್ತಿಡಲಿಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಸರಿ, ಜೈ ಶ್ರೀ